ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯವರು ಒಂದು CRDR ಅಥವಾ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಏನು ಕರಿತೀವಿ, CRDR ಹತ್ರಲ್ಲಿ ಬರುತ್ತೆ. ನಾನ್ ಹೆಚ್ಚಿಗೆದು 3064 ಟೋಟಲ್ ಹುದ್ದೆಗಳಿದ್ವು. ಅದಕ್ಕೆ ಇವಾಗ ಎಕ್ಸಾಮನ್ನು ನಡೆಸೋದಕ್ಕೆ ಡೇಟನ್ನು ನಿಗದಿ ಮಾಡಿದ್ರು. ಅದರಂತೆ ಇವಾಗ ನೀವು ಒಂದು ಮೆಸೇಜನ್ನು ಸಹ ಕಳಿಸ್ತಾ ಇದ್ದಾರೆ. ನಾವು 25 ಜನವರಿ 2024ಕ್ಕೆ ನಿಮ್ಮ ಒಂದು ರೈಟನ್ ಎಕ್ಸಾಮಿನೇಷನ್ದು ಒಂದು ಕಾಲ್ ಲೆಟರನ್ನು ಅಂದರೆ ಅಡ್ಮಿಟ್ ಕಾರ್ಡನ್ನು ಬಿಡ್ತೀವಿ ಅಂತ ಇದರಲ್ಲಿ ತಿಳಿಸಿರ್ತಾರೆ. ನಮ್ಮ ಒಂದು ಎಕ್ಸಾಮ್ ಬಂದ್ಬಿಟ್ಟು 28ಕ್ಕೆ ಇರುತ್ತೆ, ಜನವರಿ 28ಕ್ಕೆ. ಅದರ ಹಿಂದಿನ 3 ದಿನ ನಿಮಗೆ ಒಂದು ಅಡ್ಮಿಟ್ ಕಾರ್ಡ್ ಬರುತ್ತೆ. ಅಂದರೆ ಡೌನ್ಲೋಡ್ ಮಾಡ್ಕೋದಕ್ಕೆ ಆ್ಯಕ್ಟಿವೇಟ್ ಆಗುತ್ತೆ ಲಿಂಕು. 25 ಜನವರಿಗೆ ನಿಮ್ಮದು ಒಂದು ಅಡ್ಮಿಟ್ ಕಾರ್ಡನ್ನ ನೀವು ಡೌನ್ಲೋಡ್ ಮಾಡ್ಬೋದು. ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದು ಅವಾಗ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಇನ್ನು ತುಂಬ ಜನಕ್ಕೆ ಈ ರೀತಿಯಾದಂಥ ಮೆಸೇಜ್ಗಳು ಬರ್ತಾ ಇಲ್ಲ. ಅಂದರೆ ತುಂಬ ಜನಕ್ಕೆ ಮೆಸೇಜ್ಗಳು ಬಂದಿದ್ದಾವೆ, ಇನ್ನೂ ತುಂಬ ಜನಕ್ಕೆ ಮೆಸೇಜ್ಗಳು ಬಂದಿಲ್ಲ. ಹಾಗಾದರೆ ನೀವು ಏನು ಮಾಡಬೇಕಂದ್ರೆ, ನೀವು KSP ವೆಬ್ಸೈಟ್ಗೆ ಹೋಗಿ, ನಾನು ತೋರಿಸ್ತಿದ್ದೆ ಆದರೆ KSP ವೆಬ್ಸೈಟ್ ಸ್ವಲ್ಪ ಸರ್ವರ್ ಬಿಸಿ ಬರ್ತಾ ಇದೆ, ಆದ್ದರಿಂದ ನಾನು ತೋರಿಸೋಕೆ ಆಗ್ತಾಯಿಲ್ಲ. KSP ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಾನ್ HK CRDR ಅಂತ ಇರುತ್ತೆ 1064, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಮೈ ಪೇಜ್ ಅಥವಾ ಒಂದು ಮೆನು ಪೇಜ್ ಇರುತ್ತೆ. ಮೆನು ಪೇಜಲ್ಲಿ ನನ್ನ ಅರ್ಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕ್ಕೊಳ್ಳಿ, ಡೇಟ್ ಆಫ್ ಬರ್ತ್ಗೆ ಲಾಗಿನ್ ಆಗಿ. ಅಲ್ಲಿ ನಿಮಗೆ ಶೋ ಆಗುತ್ತೆ ಸ್ನೇಹಿತರೆ. ಅಲ್ಲಿ ನಿಮ್ಮ ಒಂದು ಯಾವ ಜಿಲ್ಲೆಗೆ ನೀವು ಎಕ್ಸಾಮ್ ಬರೋದಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದು ಶೋ ಆಗುತ್ತೆ. ಅಕಸ್ಮಾತ್ ಅಲ್ಲಿ ಶೋ ಆಗಿಲ್ಲ ಅಂದರೆ ನೀವು ತುಂಬ ಜನ ವೇಟ್ ಮಾಡಲೇಬೇಕು. ಅಂದರೆ ಸ್ವಲ್ಪ ದಿನ ನೀವು ವೇಟ್ ಮಾಡಲೇಬೇಕಾಗುತ್ತೆ. ಅಂದರೆ ಇನ್ನೂ ಸ್ನೇಹಿತರೆ ಒಂದು ಅಡ್ಮಿಟ್ ಕಾರ್ಡ್ ಬರೋದಕ್ಕೆ ಸುಮಾರು 10 ರಿಂದ 11 ದಿನ ಟೈಮಿಂಗ್ ಇದೆ. ಆದ್ದರಿಂದ ಎಲ್ಲರಿಗೆ ಹಂತವಾಗಿ ಅವರು ಮೆಸೇಜ್ಗಳನ್ನು ಕಳಿಸ್ತಾ ಹೋಗ್ತಾರೆ. ಹಂತವಾಗಿ ಎಲ್ಲ ಒಂದು ಡೀಟೇಲ್ಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಅಂದರೆ ತುಂಬ ಜನ ಒಂದು ಅಪ್ಲಿಕೇಶನ್ ಹಾಕಿರೋದ್ರಿಂದ ಹಂತವಾಗಿ ಮಾಡ್ತಾ ಹೋಗ್ತಾರೆ. ಎಲ್ಲನೂ ಒಮ್ಮೆ ಮಾಡೋಕ್ಕೆ ಹೋದರೆ ವೆಬ್ಸೈಟ್ ಸ್ವಲ್ಪ ಕ್ರ್ಯಾಶ್ ಆಗೋ ಚಾನ್ಸ್ಗಳು ಇರ್ತವೆ. ಆದ್ದರಿಂದ ಕೆಲವೊಂದಷ್ಟು ಜನಕ್ಕೆ ಇವಾಗ ಮೆಸೇಜ್ ಬಂದಿದೆ, ಕೆಲವೊಂದಷ್ಟು ಜನಕ್ಕೆ ಆಮೇಲೆ ಅಥವಾ ಇನ್ನೊಂದು 2-3 ದಿನದಲ್ಲಿ ಮೆಸೇಜ್ ಬರೋ ಚಾನ್ಸ್ಗಳು ಇದ್ದೇ ಇರ್ತವೆ. ಸೊ ನನ್ನ ಫ್ರೆಂಡ್ಗೆ ಮೆಸೇಜ್ ಬಂದಿದೆ, ನನಗೆ ಬಂದಿಲ್ಲ ಅಂತೇಳಿ ತುಂಬ ಜನ ಹೆದರ್ಕೊಳ್ತಾ ಇದ್ದಾರೆ. ತುಂಬ ಜನ ಮೆಸೇಜ್ ಮಾಡಿ ಸಹ ಕೇಳ್ತಾ ಇದ್ದಾರೆ. ಆದ್ದರಿಂದನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಿಲ್ಲ ಅಂದರೂ ನೀವು ಮೆನು ಪೇಜಲ್ಲಿ ಅಥವಾ ನಿಮ್ಮ ಒಂದು ಅರ್ಜಿ ಸಂಖ್ಯೆ ಹಾಕಿಬಿಟ್ಟು ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲೂ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ದಿನ ವೇಟ್ ಮಾಡಿ. ಯಾಕಂದರೆ ಎಲ್ಲರಿಗೂ ಒಮ್ಮೆನೇ ಅವರು ಅಪ್ಡೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಮೆಸೇಜ್ ಬರುತ್ತೆ, ಎಲ್ಲರಿಗೂ ಅಡ್ಮಿಟ್ ಕಾರ್ಡ್ ಸಹ ಬಂದೇ ಬರುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.